ದನ ಕರು ಹುಲಿ ದನ ಕರು ಹುಲಿ ದನ 7 ಬಂದ್ರೆ ದನ ಬರ್ತದೆ. ಹುಲಿ ಬಂದ್ರೆ ಬೆಣ್ಣೆ ಸ್ವಲ್ಪ ಕಡಿಮೆ ಬರ್ತದೆ, ದನ ಬಂದ್ರೆ ಬೆಣ್ಣೆ ಜಾಸ್ತಿ ಬರ್ತದೆ, ಕರು ಬಂದ್ರೆ ಬೆಣ್ಣೆ ಜಾಸ್ತಿ ಬರ್ತದೆ ಅಂತ ಹೇಳಿ ಮುಂಚಿನ ಕಾಲದ ಹಿರಿಯವರದೊಂದು ನಂಬಿಕೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸದಾನಂದ ಗುಡಿಗಾರ. ಸದಾನಂದ ಗುಡಿಗಾರ. ಇದೀಗ ನೀವು ಏನು ಮಾಡ್ತಾ ಇದ್ರಿ ಈಗ? ನಾನೀಗ ಸಣ್ಣ ಕಡಗಳು ಮಾಡ್ತಾ ಇದ್ದೇನೆ. ಹಾಂ, ಯಾವ ಮರ ಸರ್ ಇದು ಯೂಸ್ ಮಾಡುವಂಥದ್ದು? ಇದು ಹುಪ್ಪಳಿಗೆ ಮರ. ಹುಪ್ಪಳಿಗೆ ಕಾಟ್ ಸಂಪಿಗೆ ಅಂತ ಹೇಳ್ತಾರೆ. ಹಾಂ, ಇದು ಸ್ವಲ್ಪ ಲೈಟ್ ವೆಯ್ಟ್, ಮತ್ತೆ ಏನಾಗುದಿಲ್ಲ, ಇದು ಒಡೆದೋಗುದಿಲ್ಲ. ಅಂದರೆ ನೀವು ಹೊರಗಡೆಯಿಂದ ಎಲ್ಲಿಯಾದರೂ ಸೇಲ್ ಮಾಡೋದನ್ನು ತಂದು ಇಲ್ಲಿ ಕಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀರಿ? ಹೌದು. ಪ್ರೊಸೆಸ್ ವರ್ಗಸ್ಥಳ. ಹೌದು, ವರ್ಗಸ್ಥಳದಿಂದ ಮತ್ತೆ ಹೀಗೆ ಯಾರಾದರೂ ತೋಟದಲ್ಲಿ ಇದ್ರೆ ಇದನ್ನು ತಗೊಂಡೋಗಿ ಅಂತ ಹೇಳ್ತಾರೆ, ದುಡ್ಡು ಕೊಟ್ಟು ತಗೊಂಡು ಬರ್ತೇವೆ. ನೀವಂದ್ರೆ ಮೊದಲಿಂದ ಅಂದ್ರೆ ನನ್ನ ಅಜ್ಜನ ಕಾಲದಿಂದಲೂ ಇದೇ ವ್ಯಾಪ್ತಿ ಮಾಡ್ತಾ ಇದ್ದದ್ದು. ನನ್ನ ತಂದೆ ಕೂಡ ಇದರಲ್ಲೇ ಜೀವನ ಮಾಡಿದ್ದು. ಅಂದ್ರೆ ಚಿಕ್ಕ ಇರುವಾಗ ನೀವು ನೋಡಿ ಕಲ್ತಿದ್ದು? ಹೌದು, ನಾನು ತಂದೆಯೊಟ್ಟಿಗೆ ಕಲ್ತದ್ದಿದ್ದು. ಈ ಕಸಬಿಗೆ ಗುಡಿಗಾರ ಕಸಬ್ ಅಂತ ಹೇಳ್ತಾರೆ. ಗುಡಿ ಕೈಗಾರಿಕೆ ಅಂತ ಹೇಳ್ತಾರೆ. ನಮ್ಮ ಜಾತಿಯ ಗುಡಿಗಾರ ಅಂತ. ಗುಡಿಗಾರ ನೋಡಿ, ಇದು ಸಣ್ಣ ಕಡಗೋಲು ಮಾಡ್ತಾ ಇದ್ದೇನೆ ನಾನೀಗ. ಸಣ್ಣ ಕಡಗೋಲು ಹತ್ರ ಈಗ ಕೃಷ್ಣ ಅಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದಕ್ಕೆ ಬೆಣ್ಣೆ ತೆಗಿತಾರೆ ನೋಡಿ, ಆ ಕಡಗೋಲು. ಇದು ಮತ್ತೆ ಯಾವ್ದು ಜಾಯಿಂಟ್ ಇಲ್ಲ ಇದರಲ್ಲಿ, ಒಂದೇ ಮರದಲ್ಲಿ ಮಾಡೋದು ನಾನು. ಈ ಕಂಪನಿಯಲ್ಲಿ ಬಂದದಾದ್ರೆ ಜಾಯಿಂಟ್ ಬರ್ತದೆ. ಮತ್ತೆ ಇದು ಲೇತು ಇದೆಲ್ಲ ಯಾವುದಿಲ್ಲ, ನಮ್ಮ ಮೆಷಿನ್ ಯಾವುದಿಲ್ಲ. ಅದು ಪರ್ಫೆಕ್ಟ್ ಸೈಜ್ ಬರಬೇಕಿದ್ರೆ ನೀವು ಮೊದಲೇ ನೋಡಿರ್ತೀರ ಅಂತ, ಈಗ ಒಂದೇ ತರ ಬರುತ್ತಲ್ಲ? ಹೌದು, ಸಾಧಾರಣ ಕಟ್ಟಿಗೆ ಹೊಡಿಯುವಾಗಲೇ ನಾವು ಸಾಧಾರಣ ಒಂದು ಅಂದಾಜು ಮಾಡ್ತೇವೆ, ಒಂದೇ ತರ ಬರಬೇಕು ಅಂತೇಳಿ. ಮತ್ತೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರ್ತದೆ, ಅದು ಸಣ್ಣದು ದೊಡ್ಡದು ಬರ್ತದೆ. ಅದನ್ನು ನಾವು ಸೈಜು ಎಲ್ಲಟಿಗೆ ದೊಡ್ಡದು ಸೈಜು ಸಣ್ಣ ಸೈಜಿಗೆ ಹಾಕ್ತೇವೆ. ಅಂದ್ರೆ ಕೈಯಲ್ಲಿ ಮಾಡುದಲ್ವಾ, ಹಾಗಾಗಿ ಸ್ವಲ್ಪ ದೊಡ್ಡದು ಸಣ್ಣದು ಉದ್ದ ಕುದ್ಯ ಬರ್ತದೆ. ಒಂದು ಎಷ್ಟು ಟೈಮ್ ಹಿಡಿಯುತ್ತೆ ಒಂದು ಕಡಗೋಲು ಮಾಡ್ಲಿಕ್ಕೆ? ಸಾಧಾರಣ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು ಒಂದು ಕಡಗೋಲು ಮಾಡ್ಲಿಕ್ಕೆ. ಯಾವುದು ಇದು ಚಿಕ್ಕ ಮಾಡ್ಲಿಕ್ಕೆ? ಇದು ನೋಡಿ, ಈಗ ನಾನು ಕಟ್ಟಿಗೆ ಹೊಡೆದು ಇದರದ್ದೆಲ್ಲ ಪೂರ್ತಿ ಕೆಲಸ ಆಗುವಾಗ ಒಂದು ಅರ್ಧ ಗಂಟೆ ಬೇಕು ಒಂದಕ್ಕೆ. ಈಗ ಕಡ್ಗೋಲು ಬಿಟ್ಟು ನೀವು ಬೇರೆ ಬೇರೆ ಯಾವ ತರದ್ದು ಬೇರೆ ಏನಾದ್ರು ಮಾಡ್ತೀರಾ ಅಂತ? ಕಡ್ಗೋಲು ಬಿಟ್ಟು ಚಪಾತಿ ರೋಲ್ ಮಾಡ್ತೇನೆ. ಮತ್ತೆ ಇದು ಗುಲ್ಡನ್ ಅಂತ ಹೇಳಿದ್ರೆ ಅದು ಮೆಸ್ ಅಂತ ಹೇಳ್ತಾರೆ. ಯಾವುದು ಈ ಬಟಾಟೆ ಇದೆಲ್ಲ ಮಾಡ್ತಾರೆ. ಮತ್ತೆ ಸಣ್ಣ ಮಕ್ಕಳಿಗೆ ಮುಂಚೆ ಗಂಜಿ ಅರ್ದು ಕೊಡ್ಲಿಕ್ಕೆ ಅದನ್ನು ತಗೊಂಡು ಹೋಗ್ತಿದ್ರು, ಅದನ್ನು ಮಾಡ್ತೇನೆ. ಚಪಾತಿ ರೋಲು, ಕೃಷ್ಣ ಕಡಗೋಲು, ಗುಲ್ಡನು, ಬಲಾಯಿ. ಟೋಟಲ್ ಒಂದು ನೀವು ಆಗ ಹೇಳಿದಾಗ ಒಂದು 18. ಸಣ್ಣದು ದೊಡ್ಡದು ಅಂತೇಳಿ ಒಂದು 18 ಐಟಮ್ ಬರ್ತದೆ. ಮತ್ತೆ ಯಾವ್ದು ಸೈಜ್ ಹೇಳ್ತಾರೆ ಆ ಸೈಜಲ್ಲಿ ಮಾಡಿಕೊಡೋದು. ಒಂದು ಸೈಜಿಗೆ ತಂದು ಮತ್ತೆ ಡಿಸೈನ್ ಮಾಡ್ತೀರಾ ಅದನ್ನು? ಅಲ್ಲ, ಮತ್ತೆ ಇದೊಂದು ಸೈಜ್ ಮಾಡ್ತೇನೆ ನಾನೀಗ. ಸಣ್ಣದು ದೊಡ್ಡದು ಸೈಜ್ಗೆ ಒಂದು ಕಡಗೋಲು ಸೈಜ್ ಮಾಡ್ತೇನೆ. ಆದ್ಮೇಲೆ ಅದನ್ನು ಇದು ಮಾಡಿ ಕ್ಲಿಯರ್ ಮಾಡಲಿಕ್ಕೆ ನಮ್ಮ ಇದಕ್ಕೆ ಹಾಕ್ತೇನೆ, ಯಾವುದು ಕೈಲೇತಿಗೆ. ಅದರಲ್ಲಿ ಕೈಲೇತಿ ಮಾಡಿ ಆಮೇಲೆ ಅದರದ್ದು ಹೂ ಇದೆಲ್ಲ ಬಿಡಿಸುವುದು. ಅದರ ಮೇಲೆ ಕಡಗೋಲಿಗೆ ಹೂ ಬಿಡಿಸ್ಲಿಕ್ಕೆ ಉಂಟು. ಅದೆಲ್ಲ ಕೆಲಸ ಆದ ನಂತರ ಹೂ ಬಿಡಿಸುವುದು. ಹೂ ಬಿಡಿಸಿದ ನಂತರ ಅದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಲೇತ್ ಮಿಷನಿಗೆ ಸಿಗ್ಲಿಕ್ಕೆ ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಲಾಸ್ಟ್ ಹೂ ಬಿಡಿಸುವುದು. ಮತ್ತೆ ಪಾಲಿಶ್ ಮಾಡೋದು, ಅದು ಇದೆಲ್ಲ ಯಾವುದಿದ್ರು ಅದು ಅದಕ್ಕಿಂತ ಮುಂಚೆ. ಹೂ ಬಿಡಿಸಿದ ನಂತರ ಅದು ಮೊಳೆಯಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ, ಅದರದ್ದು ಪಾಯಿಂಟ್ ಹೋಗ್ತದೆ.
ದೊಡ್ಡ ರೋಲ ಅಂತ ಚಪಾತಿ. ಹೌದು, ಇದು ದೊಡ್ಡದಂತ ಹೇಳಿದರೆ ಮಿನಿಮಮ್ ಬರೋದು ಇಷ್ಟು, ಮತ್ತು ನಮ್ಮ ಮಿನಿಮಮ್ ಚಪಾತಿ ರೋಲ್ ಬರೋದು ಇಷ್ಟು, ಮತ್ತು ಇದಕ್ಕಿಂತ ದೊಡ್ಡದು ಬೇಕಂತ ಹೇಳಿದರೆ ದೊಡ್ಡದು ಮಾಡಿಕೊಡ್ತೇನೆ. ಎಲ್ಲಿದ್ರೆ ಮಾಡಿಕೊಡು. ಹಾಂ, ಇದ್ರ ಬಗ್ಗೆ ಇದು ಚಪಾತಿ ರೋಲ್ ಮಾಡೋದು ಈಗ ಅಷ್ಟೇ. ಮತ್ತು ಇದಕ್ಕಿಂತ ದೊಡ್ಡದು ಬೇಕಾದರೆ ನಾವು ಹೇಳಿದರೆ ಮಾಡಿಕೊಡ್ತೇವೆ ಅಷ್ಟೇ. ಮಿನಿಮಮ್ ಬರೋದು ಇಷ್ಟು ದೊಡ್ಡದು. ಇದು ನಮ್ಮ ತುಳುವಲ್ಲಿ ಹೇಳೋದು ಕಡಾದ ಮರ ಅಂತ. ಯಾವುದಕ್ಕೆ? ಇದಕ್ಕೆ. ಅದು ಯಾವುದು? ಇದು ಬಿರು ಬಿರು ಬಿರು. ತುಳುವಲ್ಲಿ ಬಿರು ಅಂತ ಹೇಳ್ತಾರೆ. ಹಾಂ, ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಅದು ಯಾಕೆ ಯೂಸ್ ಮಾಡ್ತಾರೆ? ಯಾಕೆ ಯೂಸ್ ಮಾಡ್ತಾರೆ ಅದು? ಇದನ್ನು ನಮಗೆ ಹೇಳಲಿಕ್ಕೆ ಇಲ್ಲ ಆಯ್ತಾ? ಮಿಷಿನ್ ಅಲ್ಲಾದ್ರೆ ಸಿಂಗಲ್ ಸೈಡ್ ರೊಟೇಷನ್ ಇರುತ್ತಲ್ಲ, ಹೌದು. ಇದು ಫ್ರಂಟ್ ವೇ ಕೂಡ ರೊಟೇಷನ್ ಇರುತ್ತೆ, ಬ್ಯಾಕ್ ವೇ ಕೂಡ ರೊಟೇಷನ್ ಇರುತ್ತೆ, ಟೂ ಸೈಡ್ ರೊಟೇಷನ್. ಅಂದ್ರೆ ಇಲ್ಲದಿದ್ರೆ ಮಿಷಿನ್ ಅಲ್ಲಿ ಇದು ಮಾಡ್ತಾರೆ, ಮೋಟರ್ ಹಾಕಿ ಮಾಡ್ತಾರೆ. ಮೋಟರ್ ಅಲ್ಲಿ ಮಾಡ್ತಾರೆ. ನಮ್ದೇನಿದ್ರು ಮೋಟರ್ ಏನು ಯೂಸ್ ಮಾಡೋದಿಲ್ಲ, ಜಸ್ಟ್ ಹ್ಯಾಂಡ್ ಮಾಡಿ ಅಷ್ಟೇ. ಮೋಟರ್ ಅಲ್ಲಿ ಆದ್ರೆ ನಮಗೆ ಸಿಂಗಲ್ ಸೈಡ್ ರೊಟೇಷನ್ ಸಿಗುತ್ತೆ, ಜಸ್ಟ್ ಫ್ರಂಟ್ ವೇ ಮಾತ್ರ. ಇದರಲ್ಲಿ ನಮಗೆ ಫ್ರಂಟ್ ಬೇಕಾದ್ರೆ ಫ್ರಂಟ್ ಮೂವ್ ಮಾಡ್ಬೋದು, ಬ್ಯಾಕ್ ಬೇಕಾದ್ರೆ ಬ್ಯಾಕ್ ಮೂವ್ ಮಾಡ್ಬೋದು. ಇದರಲ್ಲಿ ನಮಗೆ ಸೈಜ್ ವೈಸ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗುತ್ತೆ. ದೊಡ್ಡ ಸೈಜ್ ಇದ್ರೆ ಹೇಗೆ, ಸಣ್ಣ ಸೈಜ್ ಇದ್ರೆ ಯಾವ ರೀತಿ ಬೇಕು ಆ ರೀತಿ ಅಡ್ಜಸ್ಟ್ ಮಾಡ್ತಾರೆ. ಫಸ್ಟ್ ಶೇಪಿಗೆ ತಂದು ಆದ್ಮೇಲೆ ಡಿಸೈನ್ ಮಾಡಿ. ಹಾಂ, ಬೆರಡು, ಐದು ಬೆರಡು ಎಲ್ಲ ಪಾಠ ಜಸ್ಟ್ ಒಂದು ಕಾಲಿಗೆ ಫಿಂಗರ್ ಸಾಕು, ಶೇಪೇ ಚೇಂಜ್. ಕಂಪ್ಲೀಟ್ ನ್ಯಾಚುರಲ್. ಅದು ಯಾವುದಲ್ಲ? ಬಾಜಿ ಎಲೆ ಅಂತ ಹೇಳ್ತೇವೆ ನಾವು, ತುಳಾಜಿ ಎಲೆ. ಸರ್ ಎಂಕ್ಲು ಸ್ಯಾಂಡ್ ಪೇಪರ್ ಅಥವಾ ನೆಮ್ ಪೇಪರ್ ಆಗಲಿ ಯಾವುದು ಯೂಸ್ ಮಾಡೋದಿಲ್ಲ, ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿ ಬರುವಂಥದ್ದು. ಇದಕ್ಕೆ ನಾವು ತುಳುವಿನಲ್ಲಿ ಹೇಳ್ತೇವೆ ಪಾಜೆ ಎಲೆ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಎಮರಿ ಪೇಪರ್ ನಾವು ಯೂಸ್ ಮಾಡಿದ್ರೆ ಅದರಲ್ಲಿರುವಂಥದ್ದು ಕಾರ್ಬನ್ ಅಂಶ ನಮಗೆ ಹೆಲ್ತಿಗೆ ಹೋಗ್ತದೆ. ಸೊ ಅದರಿಂದ ಕ್ಯಾನ್ಸರ್ ಎಲ್ಲ ಬರುವಂಥದ್ದು ಚಾನ್ಸಸ್ ಇದೆ. ಇದರಲ್ಲಿ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿ ಸಿಗುವಂಥದ್ದು. ಇಲ್ಲಿ ನಮ್ಮ ಮನೆ ಹತ್ರ ಕಾಡಲ್ಲಿ ಎಲ್ಲ ಸಿಗುವಂಥದ್ದು ಎಲೆ ಇದು. ಸೊ ಇದರಿಂದ ನಮ್ಮ ಹೆಲ್ತಿಗೆ ಯಾವುದೇ ರೀತಿದು ಎಫೆಕ್ಟ್ ಇಲ್ಲ.
ಸೊ ಹಾಗಾಗಿ ನಾವು ಇದನ್ನೇ ಕಂಟಿನ್ಯೂಸ್ ಆಗಿ ಅಂದ್ರೆ ಇವರ ಪಾಲಿಶ್ ಮಾಡ್ಲಿಕ್ಕೆ ನಾವು ಇದನ್ನೇ ಯೂಸ್ ಮಾಡುವಂತದ್ದು. ಹಾ, ನಾನು ಇವಾಗ ಪ್ರೆಸೆಂಟ್ ಆಗಿ ಇದೇ ಕೆಲಸ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಆಗಿ ಇದೇ ಕೆಲಸ ಮಾಡ್ತಾ ಇದ್ದೀನಿ ಸರ್. ಹಾ, ನೋಡಿ ಕಲ್ತದ್ದು. ಇವರ ತಂದೆನೇ ಗುರು, ನನಗೆ ನಮ್ಮ ತಂದೆನೇ ಗುರು. ಸೊ ಹಾಗಾಗಿ ಬೇಸಿಕ್ಲಿ ನಾನು ಕಲ್ತ ಫೀಲ್ಡೇ ಬೇರೆ, ಮಾಡ್ತಿರೋ ವರ್ಕಿದ್ದು ಫೀಲ್ಡೇ ಬೇರೆ. ನಾನು ಕಲ್ತದ್ದು ITI ಪ್ಲಸ್ ATS ಮಾಡಿದ್ದೀನಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಆನಂತರ ಬ್ಯಾಂಗ್ಳೂರಲ್ಲಿದ್ದೆ ಸ್ವಲ್ಪ ಟೈಮ್, ಆನಂತರ ಊರಲ್ಲಿ ಬಂದ್ಬಿಟ್ಟು ಇವಾಗ ಇದರಲ್ಲಿ ಇವಾಗ ಇದೆ. ಆನಂತರ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತೇನೆ, ಮತ್ತೆ ಡ್ರೈವಿಂಗ್ ಫೀಲ್ಡಲ್ಲಿ ಕೂಡ ಇದ್ದೇನೆ. ಮಾಡ್ಲಿಕ್ಕೆ ಒಂದು ಮುಕ್ಕಾಲು ಗಂಟೆ ಹೋಗುತ್ತೆ ಸರ್. ಕಂಪ್ಲೀಟ್ ಆಗಿ ಮಾಡ್ಬೇಕಂತ ಹೇಳಿದ್ರೆ 3/4 ಗಂಟೆ ಹೋಗುತ್ತೆ ಅಷ್ಟೇ. 10-12 ಅಷ್ಟು ಮಾಡ್ಬೋದು. ನೈಟ್ ಕುತ್ಕೊಂಡ್ರೆ ಒಂದು 15 ತನಕ ಮಾಡ್ಬೋದು ಅಷ್ಟೇ. 11 o'clock 10 o'clock ಅಂದ್ರೆ ಸ್ವಲ್ಪ ನಮ್ಮ ಹತ್ರ ಅಂದ್ರೆ ಆಲ್ರೆಡಿ ಸ್ವಲ್ಪ ಸ್ಟಾಕ್ ಇರುತ್ತೆ. ಪ್ಲಸ್ ಆನಂತರ ಬೇಕು ಅಂತ ಹೇಳಿದವರಿಗೆ ನಾವು ಮೊದಲೇ ಹೇಳ್ತೇವೆ, ತುಂಬಾ ಮೆಟೀರಿಯಲ್ ಬೇಕು ಅಂತ ಹೇಳಿ ಆರ್ಡರ್ ಕೊಟ್ರೆ ಇಷ್ಟು ಟೈಮಲ್ಲಿ ನಾವು ಮಾಡಿ ಕೊಡ್ತೇವೆ ಅಂತ ನಾವು ಹೇಳ್ತೇವೆ. ನಮಗೆ ಈ ಉಡುಪಿದ್ದು ಪರ್ಯಾಯ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಡಿಮಾಂಡ್ ಇರುತ್ತೆ ಸರ್. ಅಂದ್ರೆ ಇದು ಕೃಷ್ಣ ಕಡಗೋಲು ಅಂತ ಹೇಳಿ ಬರುತ್ತೆ. ಸೊ ಇದಕ್ಕೆ ಉಡುಪಿದ್ದು ಪರ್ಯಾಯ ಟೈಮಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ಡಿಮಾಂಡ್ ಇರುತ್ತೆ. ಅಂದ್ರೆ ಅದು ಕೃಷ್ಣನ ಕೈನಲ್ಲಿ ಒಂದು ಕೋಲ್ ಉಂಟು ನೋಡಿ, ಮಜ್ಜಿಗೆ ಕಡಿಯುವಂತದ್ದು. ಸೊ ಅದಕ್ಕೆ ಇದನ್ನ ದೇವರ ಪ್ರಸಾದ ಅಂತ ಹೇಳ್ಬಿಟ್ಟು ಈ ನಾರ್ತ್ ಅವರೆಲ್ಲ ಬರ್ತಾರಲ್ಲ, ಸೊ ಅವರು ಕೃಷ್ಣನ ಪ್ರಸಾದ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡು ಹೋಗ್ತಾರೆ. ಅಂದ್ರೆ ಇದ್ರಲ್ಲಿ ಮಜ್ಜಿಗೆ ಕಡಿಯಲಿಕ್ಕೆ ಆಗುದಿಲ್ಲ, ದೇವರಿದ್ದು ಸ್ಟ್ಯಾಂಡ್ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡುವಂತದ್ದು. ಈ ಕಡೆ ಸ್ವಲ್ಪ ಕಡಿಮೆ, ನಮ್ ಕಡೆ ಈ ನಾರ್ತ್ ಅವರೆಲ್ಲ ಬಂದ್ರೆ ಜಾಸ್ತಿ. ಹಾ, ಇದು ಮಜ್ಜಿಗೆ ಕಡಿಯುವಂಥದ್ದು. ಮಜ್ಜಿಗೆ ಕಡಿಯುವಂಥದ್ದು ಹೇಳಿದ್ರೆ ನಮ್ಗೆ ಇದರಲ್ಲಿ ಸಾಧಾರಣ ಒಂದು 2.5 3 ಲೀಟರ್ ಮಜ್ಜಿಗೆ ಕಡಿಲಿಕ್ಕೆ ಆಗುತ್ತೆ ಒಮ್ಮೆ ಒಂದ್ಸಲಕ್ಕೆ. ಅಂದ್ರೆ ನಮ್ದು ದೇಸಿ ಹಸಿದು ಹಾಲೆಲ್ಲ ಬರುತ್ತಲ್ಲ, ಅದನ್ನ ಹೆಪ್ಪುಗಟ್ಬಿಟ್ಟು ಅದರಲ್ಲಿ ಮಜ್ಜಿಗೆ ಕಡಿಲಿಕ್ಕೆ ಆಗುತ್ತೆ. ದೊಡ್ಡದು ಬೇಕು ಅಂತ ಹೇಳಿದ್ರೆ ನಾವು ಒಂದು 5 ಫೀಟ್ ತನಕ ಮಾಡಿ ಕೊಡ್ಬೋದು ಸರ್. ಅದಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಕಷ್ಟ. ಹೌದು, ಮಿಷಿನ್ ಅಲ್ಲಿ ಇದು ರೋಪ್ ಹಾಕ್ಬಿಟ್ಟು ಎಳಿತಾ ಇದ್ರು, ಹಗ್ಗ ಹಾಕ್ಬಿಟ್ಟು ಎಳಿತಾ ಇದ್ರಲ್ಲ. ಸೊ ಅಷ್ಟು ಅಲ್ಲಿ ಒಂದು 3.5-4 ಫೀಟ್, ಅದು ಮ್ಯಾಕ್ಸಿಮಮ್ ಒಂದು 5 ಫೀಟ್ ತನಕ ಮಾಡಿ ಕೊಡ್ಬೋದು ಸರ್. ಇದು ಇವಾಗ ಫಿನಿಶಿಂಗ್ ವರ್ಕ್ ಅಂತ ಹೇಳಿದ್ರೆ ನಮ್ದು ಲೇತ್ ವರ್ಕ್ ಅಲ್ಲಿ ಫಿನಿಶಿಂಗ್ ಆಯ್ತು, ಹ್ಯಾಂಡ್ ಮೇಡ್ ಲೇತ್ ಅಲ್ಲಿ ಫಿನಿಶಿಂಗ್ ಆಯ್ತು. ಇನ್ನು ಮೇಲೆ ಇದಕ್ಕೆ ಫ್ಲವರ್ಸ್ ಬಿಡಿಸ್ಲಿಕ್ಕೆ ಉಂಟು. ಇದರಲ್ಲಿ ಫ್ಲವರ್ಸ್ ಬರುತ್ತೆ, ಫ್ರಂಟ್ ಅಲ್ಲಿ ಕೂಡ ಬರುತ್ತೆ, ಬ್ಯಾಕ್ ಅಲ್ಲಿ ಕೂಡ ಬರುತ್ತೆ. ಲೈಕ್ ಡಿಸ್ ಟೈಪ್ ಈ ರೀತಿ ಬರುತ್ತೆ, ಫ್ರಂಟ್ ವೇ ಮತ್ತೆ ಬ್ಯಾಕ್ ವೇ ಈ ರೀತಿ ಬರುತ್ತೆ ಫ್ಲವರ್ಸ್. ಸೊ ಇದನ್ನು ನಾವು ಇವಾಗ ನಿಮಗೆ ಬಿಡಿಸಿ ತೋರಿಸ್ತೇವೆ ಸರ್. ಸರ್ ನಾವಿವಾಗ ಅದರದ್ದು ಫ್ಲವರ್ ಬಿಡಿಸ್ತಾ ಇದ್ದೇವೆ. ಸೊ ಇದು ಕೂಡ ನಾವು ಯಾವುದೇ ಮಿಷಿನರಿ ಥ್ರೂ ಆಗಲಿ ಯಾವುದೇ ರೀತಿ ಇದು ಮಾಡೋದಿಲ್ವಂಥದ್ದಿಲ್ಲ. ಮತ್ತೆ ಮಿಷಿನರಿಯಲ್ಲಿ ಬಿಡಿಸಿದ್ದು ಫ್ಲವರ್ ಫ್ರಂಟ್ ಮತ್ತೆ ಬ್ಯಾಕ್ ಒಂದೇ ರೀತಿ ಬರುವುದಿಲ್ಲ. ಫ್ರಂಟ್ ಅಲ್ಲಿ 5 ಬಂದ್ರೆ ಬ್ಯಾಕ್ ಅಲ್ಲಿ 3 ಬರ್ತದೆ. ಇದರಲ್ಲಿ ಫ್ರಂಟ್ ಅಲ್ಲಿ ಎಷ್ಟು ಬಂದಿದೆ ಅಷ್ಟೇ ಫ್ಲವರ್ ಬ್ಯಾಕ್ ಅಲ್ಲಿ ಕೂಡ ಬರುತ್ತೆ. ನಮ್ದು ಮ್ಯಾಕ್ಸಿಮಮ್ ಉಡುಪಿ. ಆನಂತರ ನಮಗೆ ಆರ್ಡರ್ ಏನಾದ್ರು ಬಂದ್ರೆ ನಾವು ಔಟ್ಸೈಡ್ ಕೂಡ ಸಪ್ಲೈ ಮಾಡಿ ಕೊಡ್ತೇವೆ. ಅವರದ್ದು ಅಡ್ರೆಸ್ ಏನಾದ್ರು ಕೊಟ್ರೆ ಒಂದು ಕೊರಿಯರ್ ಮುಖಾಂತರ ಇಲ್ಲ ಬಸ್ ಮುಖಾಂತರ ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಾವು ಕಳಿಸ್ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. ಶಾಪ್ಸ್ಗೆಲ್ಲ ನಾವು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ರೆಡಿ ಇದ್ರೆ ಅವಾಗ್ಲೇ ಆಗ್ತೇವೆ. ಇಲ್ಲ ಅಂತ ಹೇಳಿದ್ರೆ ನಾವೇ ಹೋಗಿ ಕೊಡ್ತೇವೆ, ದೂರ ಆದ್ರೆ ಹೋಗಿ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಬಸ್ಸಿನ ಮುಖಾಂತರ ಇಲ್ಲಾಂದ್ರೆ ಕೊರಿಯರ್. ಯಾವ ಸರ್? ಇಲ್ಲ, ಫ್ರಂಟ್ ಅಲ್ಲಿ 5 ಬಂದ್ರೆ ಬ್ಯಾಕ್ ಅಲ್ಲಿ ಕೂಡ 5 ಬರುತ್ತೆ. ಫ್ರಂಟ್ ಅಲ್ಲಿ 6 ಬಂದ್ರೆ ಬ್ಯಾಕ್ ಅಲ್ಲಿ ಕೂಡ 6 ಬರುತ್ತೆ. ಆಗುದಿಲ್ಲ, ಅದು ಫ್ಲವರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅಂದ್ರೆ ಫ್ಲವರ್ ಇದು ಸೈಜ್ ಬರುತ್ತಲ್ಲ, ದೊಡ್ಡದಿದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ, ಸಣ್ಣದಾದ್ರೆ ಸ್ವಲ್ಪ ಕಡಿಮೆ ಬರುತ್ತೆ. ಮ್ಯಾಕ್ಸಿಮಮ್ 5 ಅಂತ ಬಂದೇ ಬರುತ್ತೆ.
ಹೂ ಬಿಡಿಸುವಾಗ ಇದರದ್ದು ಹೂ ಎಷ್ಟು ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ಸಾಧಾರಣ ಒಂದೇ ಲೆಕ್ಕ ಬರ್ಬೇಕಂತ ಹೇಳಿ ನಾವು ಬಿಡಿಸುವುದು. ಮತ್ತೆ ಎಷ್ಟೇ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೋಡಿ ಇದರಲ್ಲಿ 6 ಇದೆ, ಫ್ರಂಟ್ ಅಲ್ಲಿ 6 ಇದೆ. ಇದರಲ್ಲಿ 7 ಇದೆ. ಅದನ್ನು ಸಹ ಯಾರಾದ್ರು ಆತರ ನೋಡಿ ತಗೊಂಡು ಹೋಗೋರ ಅಂದ್ರೆ ಅದರಲ್ಲಿ ಕೆಲವರು ಇದು ಮಾಡ್ತಾರೆ ಎಂತ ಅಂತ ಹೇಳಿದ್ರೆ ಹುಲಿ ದನ ಕರು, ಕೆಲವರಿಗೆ ದನ ಬರಬೇಕು, ಕೆಲವರಿಗೆ ಕರು ಬರಬೇಕು, ಆ ರೀತಿ ಅದ್ರದ್ದೊಂದು ಎಕ್ಸ್ಪ್ಲನೇಷನ್. ದನ ಅಂದ್ರೆ ಎಷ್ಟು ನಂಬರ್ಸ್ ಮೇಲೆ ಮಾಡ್ತಾರೆ ಹೇಗೆ? ಅಲ್ಲ ಅದು ಅಂದ್ರೆ ಅದು ಇದರ ಹೂವಿನ ಹೆಸರಲ್ಲಿ ಹೋಗ್ತದೆ ನೋಡಿ. ಇದರಲ್ಲಿ 7 ಉಂಟು, ಇದರಲ್ಲಿ 7 ಹೂ ಉಂಟು. ಇದರಲ್ಲಿ ದನ ಬಂತು ಇದರಲ್ಲಿ. ಅದೇ ದನ ಅಂತ ಬರೋದು ನೋಡಿ. ದನ ಕರು, ದನ ಕರು, ದನ ಕರು, ದನ. ಅಂದ್ರೆ ದನ ಬಂದ್ರೆ ದನ ಕರು ಹುಲಿ, ದನ ಕರು ಹುಲಿ, ದನ 7 ಬಂದ್ರೆ ದನ ಬರ್ತದೆ. ದನ ಬಂದ್ರೆ ಅಂತ ಹೇಳಿದ್ರೆ ಅಂದ್ರೆ ಕೆಲವರದ್ದು ನಂಬಿಕೆ, ಅದು ಮುಂಚಿನವ್ರದ್ದೊಂದು ಇದು ಅಂದ್ರೆ ಮೂಢನಂಬಿಕೆ ಅಂತ ಹೇಳಿ ಹಿಂದಿನ ಕಾಲದವರು ಮಾಡ್ಕೊಂಡ್ ಬಂದಿರುವಂತದ್ದು. ನಮ್ಗೆ ದನ ಹುಲಿ ಬರಬಾರ್ದು, ಹುಲಿ ಬಂದ್ರೆ ಬೆಣ್ಣೆ ಸ್ವಲ್ಪ ಕಡಿಮೆ ಬರ್ತದೆ, ದನ ಬಂದ್ರೆ ಬೆಣ್ಣೆ ಜಾಸ್ತಿ ಬರ್ತದೆ, ಕರು ಬಂದ್ರೆ ಬೆಣ್ಣೆ ಜಾಸ್ತಿ ಬರ್ತದೆ ಅಂತ ಹೇಳಿ ಮುಂಚಿನ ಕಾಲದವರು ಹಿರಿಯವರದೊಂದು ನಂಬಿಕೆ. ಸೊ ಅದ್ರ ಮೇಲೆ ಡಿಪೆಂಡ್. ಈಗ ಸಹ ನೋಡ್ತಾರೆ ಅದನ್ನು. ಕೆಲವು ನೋಡ್ತಾರೆ ಸರ್, ಕೆಲವು ನೋಡುದಿಲ್ಲ. ಈಗ ಟೆಂಪಲ್ಗೆಲ್ಲ ಉಡುಪಿಗೆ ಕೊಟ್ಟಿದ್ದೇವೆ ನೀವು ಮೊದಲೇ? ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ದೆ ಉಡುಪಿ ಮಠದಿಂದ ಸರ್. ನಮ್ಮ ತಂದೆಯವರು ಕೂಡ ಕೊಡ್ತಾ ಇದ್ದದ್ದು ಉಡುಪಿ ಮಠದಿಂದಾನೆ. ಸೊ ಅದನ್ನು ಮಠದಿಂದ ಅಂದ್ರೆ ಅಲ್ಲಿ ಒಳಗೆ ದೇವಸ್ಥಾನಕ್ಕೆ ಅಲ್ಲ, ದೇವಸ್ಥಾನದ ಒಳಗಡೆ ಅಲ್ಲಿ ಶಾಪ್ಸ್ ಎಲ್ಲ ರಥಬೀದಿ ಉಂಟು ನೋಡಿ, ಅಲ್ಲಿ ಸುತ್ತ ಅಂಗಡಿ ಉಂಟು. ಅಲ್ಲಿ ಸೈಡ್ ಅಲ್ಲೆಲ್ಲ ಸಣ್ಣ ಸಣ್ಣ ಶಾಪ್ಸ್ ಇದೆಯಲ್ಲ, ಸೊ ಅಲ್ಲಿಗೆ ಅಂದ್ರೆ ಅಲ್ಲಿ ಟೂರಿಸ್ಟ್ ಎಲ್ಲ ಬಂದು ತಗೊಂಡು ಹೋಗ್ತಾರಲ್ವಾ. ಸೊ ಹಾಗಾಗಿ ನಮ್ಗೆ ಅಲ್ಲಿ ಸ್ವಲ್ಪ ಆರ್ಡರ್ ಸ್ವಲ್ಪ ಬರ್ತಾ ಇರ್ತದೆ. ಹಾಗಾಗಿ ದನ ಬಂದ್ರೆ ಬೆಣ್ಣೆ ಜಾಸ್ತಿ ಅಂತ ಅಂದ್ರೆ ಒಂದು ವಾಡಿಕೆ ಅವರು ಮುಂಚಿನವರದ್ದು ಒಂದು. ಅದು ಹುಲಿ ಬರ್ಲಿ, ದನ ಬರ್ಲಿ, ಕರು ಬರ್ಲಿ, ಯಾವ್ದೇ ಬರ್ಲಿ, ಯಾವ್ದು ನಾವು ಕಡಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೆಣ್ಣೆ ಬರುದು ಒಂದೇ ಲೆಕ್ಕ, ಕಡಿಯೋ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಡಿಫ್ರೆನ್ಸಸ್ ಇಲ್ಲ. ಸಕ್ಕರೆ ಹಾಕದೆ ಚಮಚ ಹಾಕಿದ್ರೆ ಜಾಸ್ತಿ ಆಗುದಿಲ್ಲ. ಬೆಣ್ಣೆ ಬರುದಂದ್ರೆ ಎಷ್ಟು ನಾವು ಎಷ್ಟು ಸ್ಮೂತ್ ಆಗಿ ಕಡಿತೀವಿ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಲು ಎಷ್ಟಿದೆ ಅಷ್ಟೇ ಬೆಣ್ಣೆ, ಅಷ್ಟೇ ಬರುದು. ಜಾಸ್ತಿ ಬೆಣ್ಣೆ ಅದೇವ್ರು ಇವಾಗ ಹೇಳಿದ್ರು ಅಲ್ಲ ನೋಡಿ, ಬರೀ ಸಕ್ಕರೆ ಹಾಕ್ದೆ ಚಮಚ ಹಾಕ್ಬಿಟ್ಟು ತಿರುಗಿಸಿದ್ರೆ ಚಾ ಆಗ್ತದೆ, ಸಿಹಿ ಆಗ್ತದ ಅಂತ. ಆಗುದಿಲ್ಲ. ಅದೇ ರೀತಿ ನೋಡಿ, ಅರ್ಧ ಲೀಟರ್ ಬೆಣ್ಣೆ ಹಾಲಲ್ಲಿ ಎಷ್ಟು ಬೆಣ್ಣೆ ಬರ್ತದೆ? 10 ಲೀಟರ್ ಅಲ್ಲಿ ಬಂದ ಬೆಣ್ಣೆ 5 ಲೀಟರ್ಗೆ ಬರ್ಬೇಕಂತ ಹೇಳಿದ್ರೆ ಬರ್ತದ ಅರ್ಧ ಲೀಟರ್ಗೆ? ದನ ಆಗಿರ್ಲಿ ಹುಲಿ ಆಗಿರ್ಲಿ. ಹೌದು ನೋಡಿ, ಕಂಪ್ಲೀಟ್ಲಿ ಫಿನಿಶ್ ಆಯ್ತು. ಇದು ಕಂಪ್ಲೀಟ್ ಆಯ್ತು. ಇದ್ರಲ್ಲಿ ಎಷ್ಟು ಟೋಟಲ್ ಎಷ್ಟು ಬಂದಿದೆ ಈಗ? ಅದು 7 ಹೂ ಬಂದಿದೆ. 7 ಹೂ ಬಂದಿದೆ. ಫ್ರಂಟ್ 7, ಬ್ಯಾಕ್ 7. ಮಲ್ಲೊಂದು ಇದು ಕೃಷ್ಣ ಕಡಗಲು ನೋಡಿ. ಇದು ಸಟ್ಟುದ ಮರದ್ದು ನೋಡಿ. ಇದು ಸಣ್ಣದು ಕಡಗಲು, ಇದು ಸಣ್ಣ ಕಡಗಲು. ಇದು ಅರ್ಧ ಲೀಟರು ಮಜ್ಜಿಗೆ ತಗೊಂಡೋಗಿ ಕಡಿತಾರೆ ನೋಡಿ, ಪಕೆಟ್ ಹಾಲು ತಗೊಂಡೋಗಿ, ಅದು ಅದಕ್ಕೆ ನೋಡಿ. ಇದು ಗುಲ್ಡನ್ ಅಂದ್ರೆ ಈ ಸಣ್ಣ ಮಕ್ಕಳಿಗೆಲ್ಲ ಗಂಜಿ ಅರೆದು ಕೊಡ್ತಾರೆ ಅದು. ಮತ್ತೆ ಬಟಾಟೆ ಇದೆಲ್ಲ, ಬೆಳ್ಳುಳ್ಳಿ ಇದೆಲ್ಲ ಗುಟ್ಲಿಕ್ಕೆ ಆಗ್ತದೆ, ಬೇಳೆ ಸಾರು ಅರಿಲಿಕ್ಕೆ ಆಗ್ತದೆ. ಇದು ರಾಗಿ ಮುದ್ದೆ ಕೋಲು ನೋಡಿ. ಇದು ಚಪಾತಿ ರೋಲು.
ಇದು ಸಾಧಾರಣ 1-2 ಲೀಟ್ರು 3 ಲೀಟ್ರು 2.5 ಲೀಟ್ರು ಹಾಲು ಬೆಣ್ಣೆ ಕಡಿಯೋದು. 2.5 ಲೀಟರ್ ಅಲ್ಲ? ಹಾಂ 2.5 ನೋಡಿ, ಇದು ದೊಡ್ಡದು. ಇದು ದೊಡ್ಡ ಕಡಗೋಲು. ಇದರಲ್ಲಿ ಸಾಧಾರಣ ಒಂದು 4 ಲೀಟ್ರು 5 ಲೀಟ್ರು ಮಜ್ಜಿಗೆ ಕಡಿಲಿ ಆಗ್ತದೆ. ಇದು ಬಲಾಯಿ ಅಂತ ಹೇಳಿದರೆ ಮುಂಚೆ ಎಲ್ಲ ನಾವು ಸಣ್ಣವರು ಇರುವಾಗ ಈ ಹಲಸಿನ ಹಣ್ಣು ಕಾಯಿ ಎಲ್ಲ ಸಿಪ್ಪೆ ತೆಗೆದು ಎಲ್ಲ ಇದು ಮಾಡಿ ಹಪ್ಪಳ ಹಾಕ್ತಿದ್ರು ನೋಡಿ, ಕಲ್ಲಲ್ಲಿ ಕುಟ್ಟಿ. ಹೌದು, ಕಡಪಿ ಕಲ್ಲಲ್ಲಿ ಕುಟ್ಟಿ ಈ ಹಪ್ಪಳ ಹಾಕ್ತಿದ್ರು, ಅದಕ್ಕೆ ಉಪಯೋಗ ಆಗ್ತಿದ್ದು. ಮತ್ತು ಈಗ ಎಲ್ಲ ತಗೊಂಡು ಹೋಗ್ತಾರೆ ಕೋಳಿ ಮಸಾಲೆ ಕುಟ್ಲಿಕ್ಕೆ, ಮೆಣಸು ಹುಡಿ ಮಾಡಲಿಕ್ಕೆ, ಕೋಳಿ ಮಸಾಲ ಕುಟ್ಲಿಕ್ಕೆ, ಇದಕ್ಕೆಲ್ಲ ಇದು ಒಳ್ಳೇದಾಗ್ತದೆ. ಇದು ಅಂದ್ರೆ ಈ ಮಿಕ್ಸಿಯಲ್ಲಿ ಮಾಡೋದಕ್ಕೆ ಇದರಲ್ಲಿ ಮಾಡಿದ್ರೆ ಇದು ರುಚಿ ಜಾಸ್ತಿ. ಮಿಕ್ಸಿಯಲ್ಲಿ ಮಾಡಿದರೆ ನೋಡಿ, ಅದು ಮಿಕ್ಸಿ ಬಿಸಿ ಆಗ್ತದೆ. ಯಾವುದೇ ಒಂದು ನೋಡಿ ಚಟ್ನಿ ಮಾಡಿದ್ರು ಅಥವಾ ಒಂದು ಏನು ಮಾಡಿದ್ರು ಅದು ಅದರಲ್ಲಿ ಒಂದು ಸತ್ವ ಹೋಗ್ತದೆ, ಇಲ್ಲ. ನಾವೊಂದು ಚಟ್ನಿ ಮಾಡಿ ಇಟ್ಟು ಅದನ್ನೊಂದು ಅರ್ಧ ಗಂಟೆ ಬಿಟ್ಟು ತಿಂದು ನೋಡುವಾಗ ಅದೊಂದು ಉದ್ದಿನ ಬಂದದ ಹಾಗೆ ಉಬ್ಬುತ್ತಾ ಬರ್ತದೆ, ನೊರೆ ಬರ್ತದೆ. ಇದರಲ್ಲಿ ಅಥವಾ ಕಡಪಿ ಕಲ್ಲಲ್ಲಿ ಇದು ಮಾಡಿದರೆ ಏನು ಆಗುದಿಲ್ಲ, ಹಾಳಾಗುವುದಿಲ್ಲ. ಹಾಂ, ಇದರಲ್ಲಿ ಹುಡಿ ಮಾಡಿ ಇಟ್ಟದ್ದು 1 ವಾರ ಇಡ್ಬೋದು. ಮಿಕ್ಸಿಯಲ್ಲಿ ಹುಡಿ ಮಾಡಿಟ್ಟದ್ದು 1 ವಾರ ಇಟ್ಟರೆ ಅದು ಎಲ್ಲ ಹಾಳಾಗಿ ಹೋಗ್ತದೆ. ಮತ್ತು ಇದರಲ್ಲಿ ಮಾಡಿದ ರುಚಿಯೇ ಬೇರೆ, ಮಿಕ್ಸಲ್ಲಿ ಮಾಡಿದ ರುಚಿಯೇ ಬೇರೆ. ಸರ್, ನಮ್ಮಲ್ಲಿ ಏನಂತ ಹೇಳಿದ್ರೆ ಯಾವುದೇ ರೀತಿದು ಕಡಗೋಲು ಬೇಕು ಅಂತ ಹೇಳಿದ್ರು ಕೂಡ, ರಾಗಿ ಮುದ್ದೆ ಕೋಲಾಗ್ಲಿ, ಚಪಾತಿ ರೋಲ್ ಆಗಲಿ, ಮಕ್ಕಳಿಗೆ ಅನ್ನ ಸ್ಮ್ಯಾಶ್ ಮಾಡಿ ಕೊಡುವಂಥದ್ದು ಸ್ಮ್ಯಾಶರ್ ಆಗಲಿ, ಅಥವಾ ಹೋಮ್ ಮೇಡ್ ರೆಸಿಪಿ ಮಾಡುವಂಥದ್ದು ಕುಟ್ಟಣಿ ಆಗಲಿ, ಯಾವುದೇ ರೀತಿದು ಮೆಟೀರಿಯಲ್ ಬೇಕಿದ್ರೂ ಕೂಡ ನಾವು ಆನ್ಲೈನಲ್ಲಿ ನಾವು ಸಪ್ಲೈ ಮಾಡಿ ಕೊಡ್ತೇವೆ. ಬಟ್ ಎಷ್ಟು ಮೆಟೀರಿಯಲ್ ಬೇಕು ಅಂತೇಳಿ ನಮಗೆ ಮೊದಲೇ ನೀವು ತಿಳಿಸಿದ್ರೆ, ನಮ್ಮಲ್ಲಿ ಆಲ್ರೆಡಿ ಸ್ಟಾಕ್ ಇದ್ರೆ ನಾವು ಕಳಿಸ್ಕೊಡ್ತೇವೆ ಅವಾಗಲೇ ಇಮಿಡಿಯೇಟ್ ಆಗಿ. ಇಲ್ಲ ಅಂತ ಹೇಳಿದ್ರೆ ನಾವು ಸ್ವಲ್ಪ ಟೈಮ್ ತಗೋತೇವೆ. ಸೊ ನಮ್ಮದು ಏನಾದರೂ ಮೆಟೀರಿಯಲ್ಸ್ ನಿಮಗೆ ಬೇಕು ಅಂತ ಹೇಳಿದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ನಿಮಗೆ ಬಯೋನಲ್ಲಿ ಕೊಟ್ಟಿರ್ತೇವೆ. ಥ್ಯಾಂಕ್ ಯು.